ಶುಭ ಮುಂಜಾನೆ ಮಕ್ಕಳೇ. ಈಗ ಭಗತ್ ಸಿಂಗ್ ಪಾಠದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚಿಸೋಣ. ಭಗತ್ ಸಿಂಗ್ ಪಾಠದಲ್ಲಿ ಒಟ್ಟು 4 ಪ್ರಶ್ನೆಗಳಿವೆ. ಅದರಲ್ಲಿ 2 ಪ್ರಶ್ನೆಗಳು ಅತಿ ಸರಳವಾದ ಪ್ರಶ್ನೆಗಳಿದ್ದು, ಮೊದಲ ಪ್ರಶ್ನೆ, ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೆಯಿತು? ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ 1919 ಏಪ್ರಿಲ್ 13ರಂದು ನಡೆಯಿತು. ಇನ್ನೊಂದು ಸರಳ ಪ್ರಶ್ನೆ, ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿಯ ಹೆಸರೇನು? ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿಯ ಹೆಸರು ಜನರಲ್ ಡಯರ್. ಈ 2 ಪ್ರಶ್ನೆಗಳು ಅತ್ಯಂತ ಸರಳವಾಗಿರುವುದರಿಂದ ಇದರಲ್ಲಿ ಆ 2 ಪ್ರಶ್ನೆಗಳು ಇರುವುದಿಲ್ಲ. ಹಾಗಾದರೆ ಬನ್ನಿ, 3ನೇ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ? ಪ್ರಶ್ನೆ ಚೆನ್ನಾಗಿ ಕೇಳಿಸಿಕೊಳ್ಳಿ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ? ಅತ್ಯಂತ ಮಹತ್ವವಾದ ಪ್ರಶ್ನೆ. ಉತ್ತರ ನೋಡಿ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ, ಇದು ಬಹಳ ಪೂಜ್ಯನೀಯವಾದ ಮಣ್ಣು. ಇಲ್ಲಿ ಪೂಜ್ಯನೀಯವಾದ ಅಂತಂದರೆ ಪೂಜಿಸಲು ಯೋಗ್ಯವಾದ ಮಣ್ಣು. ಅದಕ್ಕಾಗಿ ಇದು ಬಹಳ ಪೂಜ್ಯನೀಯವಾದ ಮಣ್ಣು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ. ಹುತಾತ್ಮರಾದವರ ಅಂದರೆ ದೇಶಕ್ಕಾಗಿ ಪ್ರಾಣ ಕೊಟ್ಟವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಹೇಳುತ್ತಾನೆ. ಹಾಗಾದರೆ ಉತ್ತರವನ್ನು ಇನ್ನೊಮ್ಮೆ ನೋಡೋಣ ಬನ್ನಿ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ? ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ, ಇದು ಬಹಳ ಪೂಜ್ಯನೀಯವಾದ ಮಣ್ಣು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಹೇಳುತ್ತಾನೆ. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು? ಪ್ರಶ್ನೆಯನ್ನು ಚೆನ್ನಾಗಿ ಕೇಳಿಸಿಕೊಳ್ಳಿ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು? ಅಂದರೆ ಜಲಿಯನ್ ವಾಲಾಬಾಗ್ ಆಗುತ್ತಲ್ಲ, ಅಲ್ಲಿ ಸುಮಾರು ಜನರು ಸಾಯ್ತಾರೆ, ಕೊಲ್ಲಲ್ಪಡ್ತಾರೆ. ಆ ಒಂದು ಘಟನೆಯನ್ನು ನೋಡಿ ಭಗತ್ ಸಿಂಗ್ ತನ್ನ ಜೀವನದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾನೆ ನೋಡಿ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು? ಉತ್ತರ, ನಾನು ಒಂದಲ್ಲ ಒಂದು ದಿನ ಈ ಬ್ರಿಟಿಷರ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆ. ನೋಡಿ, ಮೊದಲ ನಿರ್ಧಾರ ಒಂದು, ನಾನು ಒಂದಲ್ಲ ಒಂದು ದಿನ ಈ ಬ್ರಿಟಿಷರ ದಮನಕಾರಿ ಅಂತಂದರೆ ಅವರ ದಬ್ಬಾಳಿಕೆ ಅಂದರೆ ಪ್ರಭುತ್ವ ಅಂತಂದರೆ ದಬ್ಬಾಳಿಕೆಯ ಆಳ್ವಿಕೆ. ಪ್ರಭುತ್ವ ಅಂದರೆ ಅವರ ದೊರೆತನ ಆಗಿರ್ಬೋದು, ಆಳ್ವಿಕೆ ಆಗಿರ್ಬೋದು. ಅಂದರೆ ನಾನು ಒಂದಲ್ಲ ಒಂದು ದಿನ ಈ ಬ್ರಿಟಿಷರ ದಬ್ಬಾಳಿಕೆಯ ಅಥವಾ ದಮನಕಾರಿ ಆಳ್ವಿಕೆಯನ್ನು ಅಥವಾ ಪ್ರಭುತ್ವವನ್ನು ಧ್ವಂಸ ಮಾಡಲು ಅಂದರೆ ನಾಶ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆ. ಹಾಗೆ ಮುಂದೆ ಹೇಳ್ತಾನೆ, ಆಗ ಕ್ರೂರ ಬ್ರಿಟಿಷರ ಆಳ್ವಿಕೆ ಅಂತ್ಯವಾಗುತ್ತದೆ. ಹಾಗೆ ಮುಂದುವರೆದು ಹೇಳ್ತಾನೆ, ಅಲ್ಲದೆ ಕ್ರಾಂತಿಕಾರಿಗಳ ಸಹಕಾರದಿಂದ ನಮ್ಮ ಮಾತೃಭೂಮಿಯನ್ನು ಗುಲಾಮಗಿರಿಯ ಬಂಧನದಿಂದ ಬಿಡಿಸಲು ನನ್ನ ಜೀವನವನ್ನೇ ಅರ್ಪಿಸುತ್ತೇನೆ. ನಾನು ಕ್ರಾಂತಿಕಾರಿಗಳ ಸಹಾಯವನ್ನು ಪಡೆದುಕೊಂಡು ಈ ನಮ್ಮ ಮಾತೃಭೂಮಿಯನ್ನು ಗುಲಾಮಗಿರಿಯ ಬಂಧನದಿಂದ ಬಿಡಿಸಲು ನನ್ನ ಜೀವನವನ್ನೇ ಅರ್ಪಿಸುತ್ತೇನೆ, ಕೊಡುತ್ತೇನೆ ಎಂಬ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾನೆ ಅಥವಾ ತೆಗೆದುಕೊಂಡನು. ಹಾಗಾದರೆ ಇನ್ನೊಮ್ಮೆ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು? ಉತ್ತರ, ನಾನು ಒಂದಲ್ಲ ಒಂದು ದಿನ ಈ ಬ್ರಿಟಿಷರ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆ. ಆಗ ಕ್ರೂರ ಬ್ರಿಟಿಷರ ಆಳ್ವಿಕೆ ಅಂತ್ಯವಾಗುತ್ತದೆ. ಅಲ್ಲದೆ ಕ್ರಾಂತಿಕಾರಿಗಳ ಸಹಕಾರದಿಂದ ನಮ್ಮ ಮಾತೃಭೂಮಿಯನ್ನು ಗುಲಾಮಗಿರಿಯ ಬಂಧನದಿಂದ ಬಿಡಿಸಲು ನನ್ನ ಜೀವನವನ್ನೇ ಅರ್ಪಿಸುತ್ತೇನೆ ಎಂಬ ನಿರ್ಧಾರವನ್ನು ತೆಗೆದುಕೊಂಡನು. ಈ 2 ಪ್ರಶ್ನೆಗಳ ಉತ್ತರವನ್ನು ಚೆನ್ನಾಗಿ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಓದಲು ಪ್ರಯತ್ನಿಸಿ. ಉತ್ತರಗಳನ್ನು ಚೆನ್ನಾಗಿ ಓದಿರಿ. ಪರೀಕ್ಷಾ ದೃಷ್ಟಿಯಿಂದ
ಈ ಎರಡೂ ಪ್ರಶ್ನೆಗಳು ಅತಿ ಮಹತ್ವದ ಪ್ರಶ್ನೆಗಳಾಗಿವೆ. ಅದಕ್ಕಾಗಿ ಚೆನ್ನಾಗಿ ಓದಿರಿ. ಧನ್ಯವಾದಗಳು.